ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಿಕ್ಷಕರ ವರ್ಗಾವಣೆ ಅರ್ಜಿಯನ್ನು ಏನು ಹಾಕಿದ್ದೀವಲ್ಲ, ಆ ವರ್ಗಾವಣೆ ಅರ್ಜಿಗಳು ಅಪ್ರೂವ್ ಆಗಿದೆವೋ ಅಥವಾ ರಿಜೆಕ್ಟ್ ಆಗಿದೆವೋ ಅನ್ನೋದನ್ನು ನಾವು ನಮ್ಮ EEDS ಲಾಗಿನ್ನಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಬೋದಾಗಿದೆ. ಅದು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ನೀವು ಯಾವುದೇ ಕೆಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ಬೋದು, ಅಂದರೆ ಯಾವುದೇ ಪ್ರಿಯಾರಿಟಿಯಲ್ಲಿ ಕೂಡ ಹಾಕಿರಲಿ, ಇದೇ ರೀತಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದಾಗಿದೆ. ಸೊ ಇನ್ನು ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಎ ವಿ ಶೆಟ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಜೊತೆಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತವೆ. ಆಗ ಬೇಗನೆ ನೀವು ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ EEDS ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಇಲ್ಲಿ ಫಸ್ಟ್ ಕಾಣ್ತಿದೆಯಲ್ಲ EEDS ಲಾಗಿನ್ ಅಂತೇಳಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತ ವಿಂಡೋ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಆಗ ಲಾಗಿನ್ ಆ್ಯಸ್, ನೀವು ಟೀಚರ್ ಆಗಿರೋದ್ರಿಂದ ಎಂಪ್ಲಾಯ್ ಅಂತ ರೇಡಿಯೋ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಯೂಸರ್ ನೇಮ್ ನಿಮ್ಮ KGID ನಂಬರ್ ಆಗಿರುತ್ತೆ. ಪಾಸ್ವರ್ಡ್ ನೀವು ಈಗಾಗಲೇ ಶಿಕ್ಷಕ ಮಿತ್ರ ಆ್ಯಪ್ ಮತ್ತು EL ಸ್ಯಾಂಕ್ಷನ್ಗೆ ಹಾಕಿರ್ತೀರಲ್ಲ ಅದನ್ನೇ ಹಾಕಬೇಕು. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆಯಲ್ಲ ಅದರಲ್ಲಿ ಹೋಗ್ಬಿಟ್ಟು ನೀವು ಮತ್ತೊಂದು ಸಾರಿ ಸೆಟ್ ಮಾಡಿಕೊಂಡು ಹಾಕೋಬೋದು. ಈಗ ನಾನು ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗ್ತಾಯಿದ್ದೀನಿ. ಆಗ ಈ ರೀತಿಯ ಲಾಗಿನ್ ಪೇಜ್ ನಿಮ್ಮ ಮುಂದೆ ಕಾಣಿಸುತ್ತೆ. ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ಅಂತ ಬಂದಿರುತ್ತೆ. ವೆಲ್ಕಮ್ ಟು ಅಂಥೇಳಿ ನಿಮ್ಮ ಹೆಸರು ಮತ್ತು ನಿಮ್ಮ ಪದನಾಮ, ಅಂದರೆ ನೀವು ಯಾವ ಟೀಚರ್ ಮತ್ತು ಯಾವ ವರ್ಕಿಂಗ್ ಪ್ಲೇಸಲ್ಲಿದ್ದೀರಿ ಅನ್ನೋದಿಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಮಾಡಬೇಕಾಗಿರೋದೇನೆಂದರೆ, ನಿಮ್ಮ ಅಪ್ಲಿಕೇಶನ್ ಚೆಕ್ ಮಾಡಬೇಕಂದ್ರೆ ನೀವು ಯಾವ ಪ್ರಿಯಾರಿಟಿಯಲ್ಲಿ ಹಾಕಿರ್ತೀರೋ ಆ ಪ್ರಿಯಾರಿಟಿಯಲ್ಲಿಯೇ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಲೆಫ್ಟ್ ಸೈಡ್ ಇರುವಂತಹ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಇಷ್ಟೆಲ್ಲ ಮೆನೂಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ ಕೆಟಗರಿಯಲ್ಲಿ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕಿರ್ತೀರೋ ಅದೇ ಕೆಟಗರಿಯನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಟ್ರಾನ್ಸ್ಫರ್ ಆಗಿದ್ದರೆ ಮ್ಯೂಚುವಲ್ ಟ್ರಾನ್ಸ್ಫರ್, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆಗಿದ್ದರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್, ಈ ರೀತಿ ಅದರಲ್ಲೇ ನಾವು ಚೆಕ್ ಮಾಡ್ಕೊಳ್ಬೇಕು. ನಾನೀಗ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಿದೆಯಲ್ಲ ಅದರಲ್ಲಿ ಚೆಕ್ ಮಾಡೋಕ್ಕೆ ಕ್ಲಿಕ್ ಮಾಡ್ತೀನಿ. ಆಗ ಈ ರೀತಿ ಟೀಚರ್ ಟ್ರಾನ್ಸ್ಫರ್ ಅಂಥೇಳಿ ನಿಮ್ಮ KGID ನಂಬರ್ ಮತ್ತು ನಿಮ್ಮ ಸ್ಕೂಲ್ ಡೈಸ್ ಕೋಡ್ ಶೋ ಆಗುತ್ತೆ. ಅದರಲ್ಲಿ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್, ನಾನು ಹಾಕಿರುವಂತಹ ಅಪ್ಲಿಕೇಶನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್. ಸೊ ಅದರ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕುವಾಗ ಏನೇನೆಲ್ಲ ಎಂಟ್ರಿ ಮಾಡಿರ್ತೀರಿ ಆ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಎಲ್ಲ ತೋರಿಸುತ್ತೆ. ಸೊ ಇನ್ನು ರೈಟ್ ಸೈಡ್ ಕಾರ್ನರಲ್ಲಿ ಏನು ಕಾಣಿಸ್ತಿದೆಯಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಬಂದಿದೆ. ಅಂದರೆ ನನ್ನ ಅಪ್ಲಿಕೇಶನ್ ಸ್ಟೇಟಸ್ ಏನಂದರೆ ಟ್ರಾನ್ಸ್ಫರ್ದು ಅಪ್ರೂವ್ಡ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ನಿಮಗೆ ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದ್ದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ರಿಜೆಕ್ಟ್ ಆಗಿದ್ದರೆ ಇಲ್ಲೇ ಸ್ಟೇಟಸಲ್ಲಿ ರಿಜೆಕ್ಟೆಡ್ ಅಂತ ಬಂದಿರ್ತದೆ. ಅದಕ್ಕೆ ರೀಸನನ್ನು ನೀವು ನಿಮ್ಮ DDO ಹತ್ರ ಹೋಗಿ, ಅಂದರೆ ನಿಮ್ಮ ಸೆಕ್ಷನ್ ಕ್ಲರ್ಕ್ ಹತ್ರ ಹೋಗಿ ಏನಿದೆ ಅಂತ ವಿಚಾರಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನೀವಿಲ್ಲಿ ನೋಡ್ಬೋದು, ಡಿಕ್ಲರೇಷನ್ಗಿಂತ ಸ್ವಲ್ಪ ಮೇಲೆ ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂತಿದೆಯಲ್ಲ ಅಲ್ಲಿ ಪ್ರಿಯಾರಿಟಿ ಟೈಪ್ ನೇಮ್ ಮೆನ್ಷನ್ ಆಗಿರುತ್ತೆ, ಜನರಲ್ ಅಂತ ಇದೆ. ನೆಕ್ಸ್ಟ್ ಇನ್ನು ಎಸ್ ಆರ್ ನೋ ಅಂತಿರುತ್ತೆ, ಅಲ್ಲಿ ಜನರಲಲ್ಲಿ ಎಸ್ ಆಗಿದೆ. ನೆಕ್ಸ್ಟ್ ಮೇನ್ ನೀವು ನೋಡಬೇಕಾಗಿರೋದು ಪ್ರೊವಿಷನಲ್ ಆ್ಯಕ್ಷನ್ ಅಕ್ಸೆಪ್ಟ್ ಆರ್ ರಿಜೆಕ್ಷನ್ ಅಂತಿದೆಯಲ್ಲ ಅಲ್ಲಿ ಅಕ್ಸೆಪ್ಟ್ ಅಂತ ಬಂದಿದೆ ನೋಡಿ. ಅಕ್ಸೆಪ್ಟ್ ಮತ್ತು ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದ್ದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಓಕೆ ಇದೆ ಅಂತ ಅರ್ಥ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ನಿಮ್ಮ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಷಯದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.